Hello everyone, welcome back to my YouTube channel Rika Vlogs. From home. Hi Nirmala. Inner out. ಕೊಡು ಸಾರಿ ಅವಳು ಓಪನ್ ಮಾಡಿ ತೋರಿಸ್ಲಿ. ತೋರಿಸು. ಔಟ್. ಆಯ್ತು ಇನ್ನೊಂದ್ಸರಿ ಲಾಸ್ಟ್. ಒಂದೇ ಸತಿ ಇನ್ನ ನೆಕ್ಸ್ಟ್ ಕುಳುಕ್ತೀವಿ ಇರು. ಆಯ್ತು ಔಟ್. ಲಾಸ್ಟ್ ಔಟ್ ಹೋಗ್ತಾ ಇದೀವಿ. ಇವಾಗ ನೆಕ್ಸ್ಟ್ ಟೈಮ್ ಬಂದ್ರು ಅದೇ. ಇಲ್ಲ ಒಂದ್ಸಲ ಮುಗಿದ್ಮೇಲೆ ಮುಗೀತು. ವಿ ಆರ್ ಗೋಯಿಂಗ್ ಔಟ್. ಇಲ್ಲೇ ಎಷ್ಟು ಚಂದ ಎಂಜಾಯ್ ಮಾಡೋದಲ್ಲಿ ಹೋಗ್ಬೇಕು ಬರ್ಬೇಕು ಮತ್ತೆ. ಇವಾಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ನಾವು ಇವತ್ತು ನನ್ನ ಫ್ರೆಂಡ್ ನಿರ್ಮಲನ್ ಮದುವೆಗೆ ಹೋಗಿದ್ದು ಹೇಗಾಯಿತು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಈ ಬ್ಲಾಗಲ್ಲಿ ತೋರಿಸ್ತೀನಿ. ವಿ ಆರ್ ಗೋಯಿಂಗ್ ಔಟ್, ಬಿ ರೆಡಿ. ದಟ್ಸ್ ಇಟ್, ಬಾಯ್. ಆ್ಯಂಡ್ ಅದಕ್ಕೂ ಮುಂಚೆ ನಾವು ಬ್ಯಾಚುಲರೇಟ್ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆ್ಯಂಡ್ ಇನ್ನೋರ್ ಔಟ್ ಅಂತ ಹೇಳ್ಬಿಟ್ಟು ಅವಳ ಹತ್ರ ನಾವು ಚಿಟ್ ಹಾಕ್ಬಿಟ್ಟು ಪಿಕ್ ಮಾಡಿದ್ವಿ. ಬಿಕಾಸ್ ಔಟ್ ಅಂತಂದರೆ ಹೊರಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಇದ್ದಿದ್ದು. ಆ್ಯಂಡ್ ಇದು ಬಂದು ಭೂಮಿ ಪೆಟ್ಟು. ಸೊ ನಾವು ಹೊರಗೆ ಹೋಗ್ತಿದ್ವಿ. ಇಷ್ಟು ದೂರ ಯಾವತ್ತೂ ಬರ್ತಿರ್ಲಿಲ್ವಂತೆ ಈ ರೋಡ್ ಕ್ರಾಸ್ ಮಾಡಿಬಿಟ್ಟು. ಬಟ್ ಇವತ್ತು ನಾವು ಹೊರಟಿದ್ದು ನೋಡಿಬಿಟ್ಟು ಹಿಂದಿಂದನೇ ಬರ್ತಿತ್ತು, ವಾಪಸ್ ಅದು ಹೋಗಲೇ ಇಲ್ಲ. ಸೊ ಹಾಗಾಗಿ ಮತ್ತೆ ನಾವು ಕರ್ಕೊಂಡು ಮನೆಗೆ ಹೋಗಿ ಬಿಟ್ಬಿಟ್ಟು ಹೊರಗೆ ಹೋದ್ವಿ. ಬನ್ನಿ ತೋರಿಸ್ತೀನಿ. ನನ್ನ ಕೆಲಸ ಇದೇನಿದು ಬ್ಯಾಚುಲರ್ ಪಾರ್ಟಿ ಅಂತ ಹೇಳ್ಬಿಟ್ಟು ಶಾಪಿಂಗ್ ಬಂದಿದ್ದಾರಲ್ಲ ಅಂತ ಅಂದ್ಕೊಂಡ್ರ. ನಾವೆಷ್ಟೇ ಆದರೂ ಹುಡುಗಿರಲ್ವಾ, ನಮ್ಮ ಹತ್ರ ಎಷ್ಟು ಬಟ್ಟೆಗಳಿದ್ರೂ ಸಾಕಾಗಲ್ಲ. ಆ್ಯಂಡ್ ಎಲ್ಲಾದರೂ ಹೋಗಬೇಕಾದ್ರೆ ನಮ್ಮ ಹತ್ರ ಬಟ್ಟೆ ಇರಲ್ಲ. ಸೊ ಹಾಗಾಗಿ ನಾವು ಬಂದಿದ್ದೀವಿ ಲಾಸ್ಟ್ ಮಿನಿಟ್ ಶಾಪಿಂಗ್ ಮಾಡೋದಕ್ಕೆ. ಆ್ಯಂಡ್ ತಾನು ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಸ್ಟುಡಿಯೋ ಮಾಡ್ತಾಯಿದ್ದಾಳೆ. ಸೊ ಅವಳದು ವರ್ಕ್ ಫ್ರಮ್ ಹೋಮ್ ಇತ್ತು, ಹಾಗಾಗಿ ಲ್ಯಾಪ್ಟಾಪ್ ತೊಗೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ವಿ ನಾವು. ಮೇ ಬಿ ಎಲ್ಲ ಹುಡುಗರಿಗೂ ಒಂದೇ ಪ್ರಾಬ್ಲಮ್ ಅನಿಸುತ್ತೆ, ಸ್ಟಿಚಿಂಗ್ ಸರಿ ಇಲ್ಲ, ಪರ್ಫೆಕ್ಟ್ ಆಗಿಲ್ಲ, ಬ್ಲೌಸು. ಇವಾಗ ನಾವು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ನಾವು. ಏನಂತಂದರೆ ಇವಳು ಅಕ್ಕ ಅವ್ರದ್ದು ಸ್ಕರ್ಟ್ ಐರನ್ ಕೊಟ್ಟಿಲ್ಲ. ಏನೋ ಸ್ಕರ್ಟ್ನ ಮನೇಲಿ ಐರನ್ ಮಾಡ್ಕೊಂಡಲೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೀವಿ. ಇವಾಗ ಹೋಗ್ಬಿಟ್ಟು ಈ ಮಳೆಯಲ್ಲಿ ನಾವು ಕೊಟ್ಟಿರೋ ಅಂತಹ ಸ್ಕರ್ಟನ್ನು ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಆಫೀಸಿಗೆ ಕನೆಕ್ಟ್ ಆಗಬೇಕು. ಲೆಟ್ಸ್ ಗೋ. ಸೊ ಇವಾಗ ಏನಂತಂದರೆ 11:30ಗೆ ಇದ್ದಿದ್ದು ಡಿಪಾರ್ಚರು. ಬಟ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಏನಂತಂದರೆ 11:30ಗೆ ಇದ್ದಿದ್ದು ಡಿಪಾರ್ಚರು. ಬಟ್
ನಮ್ಮ ಫ್ರೆಂಡು ಬ್ಯಾನರ್ ಎಲ್ಲ ನಮ್ಮಮ್ಮಂಗೆ ಕಳಿಸ್ತಿದ್ದೀರ ನೀವು ನನ್ನ ಮದುವೆ ಹಿಂಗೆ ಮಾಡಬೇಕು ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವು ಬ್ಯಾಂಗ್ಳೂರ್ ಮಿಡ್ ನೈಟಲ್ಲಿ ಬಿಟ್ವಿ ಆ್ಯಂಡ್ ಬಳ್ಳಾರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಆಗಿತ್ತು. ಸೊ ಅಲ್ಲಿ ಬಂದ ತಕ್ಷಣ ಬಂದು ಪಿಕ್ ಮಾಡ್ಕೊಂಡು ಹೋದರು. ಪಾಪ ಅವ್ರ ತಮ್ಮ ನಮ್ಗಿಂತ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಅವತ್ತಿನ ದಿವಸನೇ ಹಳದಿ ಇತ್ತು. ಸೊ ನಾವು 7ಗೆಲ್ಲ ಅವ್ರ ಮನೆಗೆ ಹೋಗಿದ್ವಿ. ಸೊ ನಾವಲ್ಲಿ ಹಳದಿ ಮುಗಿಸ್ಕೊಂಡು ಅದಾದಮೇಲೆ ನಾವು ಹಾಲ್ಗೆ ಹೋಗಿದ್ದು. ಸೊ ಅವತ್ತು ಈವ್ನಿಂಗಿಂದ ಫಂಕ್ಷನ್ ಸ್ಟಾರ್ಟ್ ಆಯಿತು. ಸೊ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಮಿಸ್ ಮಾಡದೆ ಈ ವ್ಲಾಗ್ ನೋಡ್ತಾ ಇರಿ ಫ್ರೆಂಡ್ಸ್. ನಾನು ಎಲ್ಲಿ ಪರಿಸ್ಥಿತಿ ಒಣಗಿಲ್ಲ, ಅದಕ್ಕೆ ಹೆಂಗೆ ಕೂತೀನಿ. ಆರ್ಟಿಸ್ಟ್ ಸೈಡ್ ಆಕ್ಟರ್ ಅಲ್ಲ, ನೀನ್ ಬರ್ದಿಲ್ಲಲ್ಲ. ಇದು ಆರ್ಟ್ ನೋಡಿ, ನಾನು ತೋರಿಸ್ತೀನಿ ಕ್ಲೀನಾಗಿ. ಪ್ಲೀಸ್ ಎಕ್ಸ್ಪ್ಲೇನ್. ಟಿ ಮೀನ್ಸ್ ತನುಜಾ. ಫ್ರಮ್ ಇದು ಹಾರ್ಟ್ ಆದ್ರೆ ಸಿಂಗಲ್ ಹಾರ್ಟ್. ಅದು ತನು ಮತ್ತೆ ರೇಖಾ. ಇದು ಹಾರ್ಟ್ ಇಲ್ಲ, ಬಿಕಾಸ್ ಇದು ನಿರ್ಮಲಾ, ಇದು ಅಭಿಷೇಕ್. ಆಲ್ರೆಡಿ ಕರೆಕ್ಟ್ ಆಗಿದೆ ಅವರೇ. ಫ್ರಮ್ ಟು ಅಷ್ಟೇ. ಓಪನ್ ಹಾರ್ಟೆಡ್ ಇವರಿಬ್ರದು. ಓಕೆ. ನಿರ್ಮಲಾ ಅಂಡ್ ಅಭಿಷೇಕ್ ಓಪನ್ ಹಾರ್ಟೆಡ್. ನಾವಿಬ್ರು ಸಿಂಗಲ್ಸ್ ಅಲ್ವಾ, ಅದಕ್ಕೆ ನಾನೇ ಹಾಕೋತೀನಿ. ಆ್ಯಂಡ್ ಇದು ಬಂದು ಅವ್ರ ಅಕ್ಕ ಭಾವ. ಸೊ ಯಾರು ಮದುವೆ ಅಂದರೆ ನನ್ನ ಫ್ರೆಂಡ್ ಮದುವೆ ಅಲ್ವಾ, ಸೊ ಅವ್ರ ಅಕ್ಕ ಭಾವ ಈ ಥರ ಮನೆ ಫುಲ್ ಕಾಂಪೌಂಡ್ ಸುತ್ತ ಫುಲ್ ಈ ಥರ ಪ್ರಿಂಟ್ ಹಾಕ್ತಾರೆ. ಇದೆಲ್ಲ ನನಗೂ ಕೂಡ ಫಸ್ಟ್ ಟೈಮ್, ಬಿಕಾಸ್ ನಾನು ನಮ್ಮ ಕಡೆ ಎಲ್ಲ ಈ ಥರ ಶಾಸ್ತ್ರ ನಾನು ನೋಡೇ ಇಲ್ಲ. ಸೊ ಈ ಥರ ಶಾಸ್ತ್ರ ಎಲ್ಲ ನೋಡ್ತಾ ಇರೋದು ನಾನು ಫಸ್ಟ್ ಟೈಮ್. ಆ್ಯಂಡ್ ಆಲ್ಸೋ ಇಲ್ಲಿ ಬಂದ್ಬಿಟ್ಟು ಒಳಗಡೆ ಅರ್ಶಿನ ಶಾಸ್ತ್ರ ನಡೀತಿದ್ರೆ ಹುಡುಗಿಗೆ ಇಲ್ಲಿ ಫ್ಯಾಮಿಲಿ ಕಸಿನ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇರ್ತಾರೋ ಯಾರನ್ನೂ ಬಿಡಲ್ಲ. ದೊಡ್ಡವರು ಚಿಕ್ಕವರು ಎಲ್ಲರೂ ಇಲ್ಲಿ ಅರ್ಶಿನ ಎಲ್ಲ ಫುಲ್ ಹಚ್ಕೊಂಡು ಹೋಕ್ಳಿ ಅಂತ ಹೇಳ್ಬಿಟ್ಟೇನೋ ಆಡ್ತಾರೆ ಅನ್ಸುತ್ತೆ. ಆ ನೇಮ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಈ ಕಡೆ ನೋಡಿ, ನಮ್ಮ ಕಡೆ ಫೋಟೋ ಕೊಡಿ.
ಏನದು ಮಗಳೇ? ಅದು ದಟ್ ಈಸ್ ಕೊಡು ನಮಗೆ ವೆಲ್ಕಮ್ ಅಂತ. ನನಗೆ ಥ್ಯಾಂಕ್ ಯು. ನೋಡಪ್ಪ ನಿಮ್ಮ ಬ್ಯಾನರ್ಗಳು ಕತೆಗಳು ನೋಡಿ. ಆ ಶಿವ ಪಾರ್ವತಿ ಏನ್ ನೋಡ್ತೀರಾ, ಆ ಶಿವ ಪಾರ್ವತಿ ಏನ್ ನೋಡ್ತೀರಾ, ಈ ಶಿವ ಪಾರ್ವತಿ ನೋಡಿ. ಇದು ಮಾಡ್ರನ್ ಶಿವ ಪಾರ್ವತಿ, ಇದು ಟ್ರೆಡಿಷನಲ್ ಶಿವ ಪಾರ್ವತಿ. ಅಲ್ಲಿ ಫೋಟೋ ಶೂಟ್ ಆಗ್ತಿದೆ. ನಾವುಗಳು ಕಬಾಬ್ ಮೇ ಹಡ್ಡಿ, ನಾವುಗಳು ಕಬಾಬ್ ಮೇ ಹಡ್ಡಿ ಫೋಟೋ ಶೂಟ್ ಆಗ್ತೈತೆ. ಏನಾದರೂ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಫೋಟೋ ಶೂಟ್ ನಡೀತಿದೆ. ನಮ್ಮ ಹುಡುಗಿರ್ ಗೊತ್ತಲ್ಲ, ರೆಡಿ ಆದ್ಮೇಲೆ ಕೇಳಬೇಕಾ ಫೋಟೋಸು, ವೀಡಿಯೋಸು, ಸ್ಲೋ ಮೋಷನ್ನು, ರೀಲು ಎಲ್ಲ ತಗೊಂಡು ಮುಗಿಸ್ತವ್ರೆ. ಸೊ ನಾವು ಬಿಹೈಂಡ್ ದಿ ಸೀನ್ ತೋರಿಸ್ತಾ ಇದ್ದೀವಿ ಹೇಗೆಲ್ಲ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್, ನನ್ನ ಔಟ್ಫಿಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಸ್ಮಾಲ್ ಗ್ಲಿಮ್ಸ್ ಹೇಗೆ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನೋಡಿ ನಮ್ಮ ಬ್ರೈಡ್. ಇವಾಗ ಆಲ್ರೆಡಿ ಏನೋ ನಡೀತಿದೆ ರೀಲ್ಸು. ನಡೀಲಿ ನನಗೇನು ಇವತ್ತು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ನೀಟಾಗಿ ನಿದ್ದೆ ಆಗಿಲ್ಲ, ಹಾಗಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಏನಷ್ಟು ತೊಗೊಳಕ್ಕೆ. ಒಂದೆರಡು ಫೋಟೋಸ್ಗಳು ತೊಗೊಂಡಿದ್ದೀವಿ ಸಾಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಡ್ರೆಸ್ಸಲ್ಲಿ ಏನು ವೀಡಿಯೋನೂ ಮಾಡೋಕ್ಕೂ ಆಗ್ತಾಯಿಲ್ಲ. ಒಂದು ಹೆಜ್ಜೆ ಇಟ್ಟರೆ ಸಾಕು ಬೀಳ್ತಾ ಇದ್ದೀನಿ. ಸೊ ಆಮೇಲೆ ಹೆವಿ ಸೆಕೆ ಆಗ್ತಿದೆ, ಫುಲ್ ಸ್ವೆಟ್ ಆಗ್ತಾಯಿದ್ದೀವಿ. ಹಾಕಿರೋ ಮೇಕಪ್ಪು ಎಲ್ಲ ಹಿಡಿತೈತೆ. ಇವ್ರದ್ದೇನೋ ಮುಗಿದ್ರೆ ಹೋಗ್ಬೋದು ಒಳಗಡೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ಸಂಗೀತ ಸ್ಟಾರ್ಟ್ ಆಗುತ್ತೆ. ನಾವು ಯಾವ ಡ್ಯಾನ್ಸ್ ಪರ್ಫಾರ್ಮೆನ್ಸು ಮಾಡ್ತಾ ಇಲ್ಲ, ಬಿಕಾಸ್ ಯಾವುದು ಪ್ರಾಕ್ಟೀಸ್ ಮಾಡಲಿಲ್ಲ, ನಮ್ಗೆ ಐಡಿಯಾನೂ ಇರಲಿಲ್ಲ. ಸೊ ಬನ್ನಿ ಹೇಗೆಲ್ಲ ಇರುತ್ತೆ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ಇವಾಗ ಆಲ್ರೆಡಿ ಸ್ನ್ಯಾಕ್ಸ್ ಆಯಿತು, ಪಾನಿಪುರಿ, ಮಸಾಲೆ ಪೂರಿ ಆ್ಯಂಡ್ ಸಮೋಸ ಅದೆಲ್ಲ ಆಯಿತು. ಸೊ ಇವಾಗ ಅದೆಲ್ಲ ಮುಗಿಸ್ಕೊಂಡು ಇವಾಗ ಒಳಗಡೆ ಹೋಗಬೇಕು. ನಮ್ಮ ಹುಡುಗಿಯಾಗಿ ರೆಡಿ ಆಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಆ್ಯಂಡ್ ಗೊತ್ತಲ್ಲ, ನಮ್ಮ ಹುಡುಗಿರ್ದು ಇನ್ನೂ ಮುಗಿತಾ ಇಲ್ಲ. ಇದು ಎಂಟ್ರೆನ್ಸ್. ಇಲ್ಲಿಂದ ಅಲ್ಲಿ ಫೋಟೋಶೂಟ್ ಮುಗೀತು. ಸೊ ಬಂದ್ವಿ ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಏನಂತಾರೆ, ಈ ಬ್ಯಾಕ್ಗ್ರೌಂಡ್ ನೋಡ್ಬಿಟ್ಟು ನಮ್ಮ ಹುಡುಗಿರು ಆಲ್ರೆಡಿ ಅಲ್ಲಿ ನೋಡಿ, ಅಲ್ಲಿ ಆಲ್ರೆಡಿ ಕ್ಯಾಮ್ರಾ ಹಿಡ್ಕೊಂಡು ನಿಂತು ಬಿಟ್ಟವ್ರೆ. ಒಂದು ಒಳ್ಳೆ ಜಾಗ ಕಾಣಂಗಿಲ್ಲ, ಎಲ್ಲೆಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೋ ಅಲ್ಲೆಲ್ಲ. ಬಟ್ ಆ್ಯಕ್ಚುಲಿ ಏನು ಗೊತ್ತಾ, ಫೋಟೋದಿಂದು ಡಾರ್ಕ್ ಬರ್ತೈತೆ, ಲೈಟ್ ಬರ್ತಾ ಇಲ್ಲ, ಫೇಸ್ ಮೇಲೆ ಲೈಟ್ ಇಲ್ಲ. ಬ್ಯಾಕ್ ಡ್ರಾಪ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಏನೋ ಮಾತಾಡ್ಸಲ್ವಂತ ಇದೆಲ್ಲ ವ್ಲಾಗಿಗೆ ಹಾಕಿದ್ರೆ ನೋಡೋಣ ಏನು ಮಾಡತ್ತೀನೋ ಗೊತ್ತಿಲ್ಲ, ಆಗ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ತನು ಹಿಂಗೆ ತಗಿಸ್ಕೋತನು, ಇಲ್ಲಿಂದ ಲೈಟ್ ಚೆನ್ನಾಗಿ ಬರುತ್ತೆ ಫೇಸ್ಗೆ. ಬರ್ತಾಯ್ತಾ? ನೋಡೋಣ, ಬನ್ನಿ ಹೋಗೋಣ, ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಏನಂತಂದರೆ ಇವ್ರ ಕಡೆ ಮದುವೆ ಆದಮೇಲೆ ರಿಸೆಪ್ಷನ್ ಮಾಡೋದು. ಸೊ ಇದು ರಿಸೆಪ್ಷನ್ ಅಲ್ಲ, ಜಸ್ಟ್ ಫ್ಯಾಮಿಲಿ ಸಂಗೀತ ಥರ ಮಾಡ್ತಾರೆ. ಸೊ ಇದಾದಮೇಲೆ ಪರ್ಫಾರ್ಮೆನ್ಸ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬರೀ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇವಾಗ ಇನ್ವೈಟ್ ಮಾಡಿರೋದು. ಸೊ ನಾಳೆ ಮದುವೆ ಆದಮೇಲೆ ತುಂಬ ಮೆಂಬರ್ಸ್ ನಾಳೆ ಇರ್ತಾರೆ ರಿಸೆಪ್ಷನ್ಗೆ. ಸೊ ನೋಡಿ, ಇವಾಗ ಸಂಗೀತ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇದೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಫೋಟೋ ಸೆಷನ್ಸ್ ಎಲ್ಲ
ಸ್ಟಾರ್ಟ್ ಆಗಿದೆ. ಇಲ್ಲಿ ಮುಹೂರ್ತ ನಡೀತಿದೆ. ಧ್ರುವಂತೆ ವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾತ್ಮಂ ಧಾರಯತ. ನೆಕ್ಸ್ಟು ನಾವು ಮದುವೆ ಆದಮೇಲೆ ರಿಸೆಪ್ಷನ್ ಅಟೆಂಡ್ ಮಾಡಬೇಕಿತ್ತು. ಸೊ ನಾವು ರಿಸೆಪ್ಷನ್ ಅಟೆಂಡ್ ಮಾಡೋ ಪ್ಲ್ಯಾನಲ್ಲೇ ಇದ್ದಿದ್ದು. ಬಟ್ ಅದು ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ 3:00 ಹಂಗೆ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 7 ಆಗಿಬಿಡುತ್ತೆ. ಮತ್ತು ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕು. ಸೊ ತುಂಬ ಲೇಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ಆಲ್ಸೋ ನಾವು ರಿಟರ್ನ್ ಬಸ್ ಕೂಡ ಬುಕ್ ಮಾಡಿರಲಿಲ್ಲ. ಸೊ ರಿಸ್ಕ್ ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ರಿಸೆಪ್ಷನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಬ್ಯಾಂಗ್ಳೂರಲ್ಲಿ ಇನ್ನೊಂದು ರಿಸೆಪ್ಷನ್ ಇತ್ತು. ಸೊ ಹಾಗಾಗಿ ಓಕೆ ನಾವು ಬ್ಯಾಂಗ್ಳೂರಲ್ಲಿ ಇನ್ನೊಂದು ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡಲಿಲ್ಲ ಬಳ್ಳಾರಿಲಿ. ಸೊ ಅದಾದಮೇಲೆ ಇದು ಬಂದು ಬ್ಯಾಂಗ್ಳೂರ್ ರಿಸೆಪ್ಷನ್ ಅಟೆಂಡ್ ಮಾಡಿದ್ವಿ. ಇಟ್ ವಾಸ್ ನೈಸ್. ನಾಳೆ ಅದು ಹಿಂಗೆ ಇರುತ್ತೆ. ಹೆಂಗಿರುತ್ತೆ ತಾನು ಬಾಯ್ಲಿ ಹೇಳು. ಈ ಲೈಟಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದರೆ ಹೇಳ್ತಾನು ಎಲ್ಲಿ ಕರ್ಕೊಂಡು ಹೋಗ್ತೀಯ, ಕಡಲೆಕಾಯಿ ಪಲ್ಯ ಕರ್ಕೊಂಡು ಹೋಗ್ತಾಳಂತೆ. ಅಲ್ಲೂ ಹಿಂಗೆ ಇರುತ್ತಂತೆ ಜಿಗಮಗ ಜಾತ್ರೆ ಲೈಟು. ಏಯ್ ನಮ್ಮ ಗಾಡಿ ಇರೋದು ಅಲ್ಲೇ, ನೀನು ಯಾಕೆ ಇಲ್ಲಿ ಹೋಗ್ತಿದ್ಯಾ? ಹಾಂ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ಫೋಟೋ ಶೂಟ್ ಇವಾಗ. ಇದಿಷ್ಟು ನನ್ನ ಫ್ರೆಂಡ್ ನಿಮ್ಮ ಮದುವೆ ವ್ಲಾಗ್. ಒಂದು ದಿವಸ ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ ಅಂತಂದರೆ ಆ ಡೇ ಎಷ್ಟು ಚೇಂಜ್ ಆಗೋಗುತ್ತೆ. ಅದರಲ್ಲೂ ಗರ್ಲ್ಸಿಗೆ ಅದು ಒಂದು ದಿವಸದಿಂದ ನೆಕ್ಸ್ಟ್ ಆದರೂ ನಾಳೆ ಬರೋದೆಲ್ಲ ಚೇಂಜಸ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಮದುವೆ ಹಿಂದಿನ ದಿನವರೆಗೂ ಎಲ್ಲ ನಾರ್ಮಲಾಗಿ ನಾವು ಚೈಲ್ಡ್ಹುಡ್ಡಿಂದ ಏನೇನೆಲ್ಲ ಸೇಮ್ ರುಟೀನ್ ಇರುತ್ತೆ. ಬಟ್ ಆಫ್ಟರ್ ಮ್ಯಾರೇಜ್ ಅನ್ನೋದು ಹೆಂಗೆ ಅಂತ ಅಂದರೆ ನೆಕ್ಸ್ಟ್ ಡೇನೇ ಆ ರುಟೀನೇ ಚೇಂಜ್ ಆಗೋಗುತ್ತೆ. ಸೊ ಎಸ್, ಒಂದು ಹುಡುಗಿಗೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್, ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಆದಷ್ಟು ಶೇರ್ ಮಾಡ್ತಾಯಿರಿ. ಆ್ಯಂಡ್ ಆಲ್ಸೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದಲ್ಲೇ ಈ ವಿಡಿಯೋಸ್ ನೋಡ್ತಿರ್ತೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಸೂನ್. ಟೇಕ್ ಕೇರ್. ಬಾಯ್. ಲಾಟ್ಸ್ ಆಫ್ ಲವ್. like video, comment video, share video.